ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಅಡುಗೆಯ ಸ್ವಾದವನ್ನು ಹೆಚ್ಚಿಸಲು ಕೊತ್ತಂಬರಿ ಬೀಜ ಅಥವಾ ಧನಿಯಾವನ್ನು ಸಹಜವಾಗಿ ಬಳಸ್ತೀವಿ. ಆದರೆ ಈ ಕೊತ್ತಂಬರಿ ಬೀಜ ಕೇವಲ ಅಡುಗೆ ಮನೆಯ ಅಡುಗೆಯ ಸ್ವಾದ ಹೆಚ್ಚಿಸುವ ಕೆಲಸ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ವೃದ್ಧಿಸುವ ಕೆಲಸ ಕೂಡ ಮಾಡುತ್ತದೆ. ಜೀರ್ಣಕ್ರಿಯೆಯಿಂದ ಹಿಡಿದು ತೂಕ ಇಳಿಕೆಯವರೆಗೂ ದೇಹದ ಹಲವು ಸಮಸ್ಯೆಗಳಿಗೆ ಇದು ನೈಸರ್ಗಿಕ ಪರಿಹಾರವಾಗಿದೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಕೊತ್ತಂಬರಿ ಬೀಜದ ಅದ್ಭುತ ಆರೋಗ್ಯ ಲಾಭಗಳು ಮತ್ತು ಅದನ್ನು ಹೇಗೆ ಬಳಸಬೇಕು, ಹಾಗೆ ಕೊತ್ತಂಬರಿ ಬೀಜವನ್ನು ಹೆಚ್ಚಾಗಿ ಅತಿಯಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು, ಈ ಎಲ್ಲದರ ಬಗ್ಗೆನೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯೂಸ್ಫುಲ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕೊತ್ತಂಬರಿ ಬೀಜದಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಹೇರಳವಾಗಿದ್ದು ಇವು ದೇಹವನ್ನು ಆರೋಗ್ಯವಾಗಿಡಿಸಲು ತುಂಬಾ ಸಹಾಯಕವಾಗಿದೆ. ಮೊದಲನೇದಾಗಿ ಈ ಕೊತ್ತಂಬರಿ ಬೀಜದ ಲಾಭ ನೋಡೋದಾದರೆ ಜೀರ್ಣಕ್ರಿಯೆಗೆ ಉತ್ತಮ ಅಂತಲೇ ಹೇಳ್ಬೋದು. ಹೊಟ್ಟೆ ಉಬ್ಬರ, ಅಜೀರ್ಣ, ಗ್ಯಾಸ್ ಸಮಸ್ಯೆ ಇದ್ದರೆ ಈ ಕೊತ್ತಂಬರಿ ಬೀಜ ಬಹಳನೇ ಉಪಯುಕ್ತ ಅಂತಲೇ ಹೇಳ್ಬೋದು. ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಇದರ ಜೊತೆಗೆ ರಾತ್ರಿ ನೀರಲ್ಲಿ ನೆನೆಸಿದ ಕೊತ್ತಂಬರಿ ಬೀಜವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ದೇಹ ತುಂಬಾ ಬಿಸಿಯಾಗಿರುತ್ತದೆ. ಕೊತ್ತಂಬರಿ ಬೀಜದ ನೀರು ದೇಹವನ್ನು ತಂಪಾಗಿಸಲು ತುಂಬಾ ಸಹಾಯ ಮಾಡುತ್ತದೆ. ಹಾಗೆ ಈ ಕೊತ್ತಂಬರಿ ಬೀಜದಿಂದ ನಮ್ಮ ದೇಹದ ತೂಕವನ್ನು ಕೂಡ ಇಳಿಕೆ ಮಾಡ್ಕೋಬಹುದು. ಕೊತ್ತಂಬರಿ ಬೀಜ ಮೆಟಬಾಲಿಸಮ್ ಹೆಚ್ಚಿಸಿ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಲ್ದಿಯಾಗಿ ತೂಕ ಇಳಿಸಿಕೊಳ್ಳಲು ಇದು ಒಳ್ಳೆಯ ನೈಸರ್ಗಿಕ ಮಾರ್ಗ ಅಂತಲೇ ಹೇಳ್ಬಹುದು. ಇದರ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಈ ಕೊತ್ತಂಬರಿ ಬೀಜ ತುಂಬಾ ಸಹಾಯಕವಾಗಿದೆ. ಕೊತ್ತಂಬರಿ ಬೀಜ ರಕ್ತದಲ್ಲಿನ ಶುಗರ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡಬಹುದು. ಆದರೆ ಡಯಾಬಿಟಿಸ್ ಇರುವವರು ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಉತ್ತಮವಾಗಿರುತ್ತದೆ. ಮತ್ತು ಕೊತ್ತಂಬರಿ ಬೀಜ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಅನುಕೂಲ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ನಿಮ್ಮ ಮುಖದ ಚರ್ಮದ ಹೊಳಪಿಗಾಗಿ ಆಚೆಗಡೆಯಿಂದ ದುಬಾರಿ ಕ್ರೀಮ್ಗಳನ್ನ ತಂದು ಬಳಸ್ತೀರಾ. ಒಂದೊಂದ್ಸಲ ಅದರಿಂದ ಫಲಿತಾಂಶ ಸಿಗುತ್ತೆ, ಒಂದೊಂದ್ಸಲ ಸಿಗಲ್ಲ. ಫಲಿತಾಂಶ ಸಿಗದಿದ್ದರೆ ಗೊಣಗುವುದಂತೂ ಖಚಿತ. ಅದರ ಬದಲಿಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವ ಈ ಕೊತ್ತಂಬರಿ ಬೀಜವನ್ನು ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಬಳಸುವುದರಿಂದ ಮುಖದ ಹೊಳಪು ಹಾಗೆ ಚರ್ಮದ ಹೊಳಪನ್ನು ನೈಸರ್ಗಿಕವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಚರ್ಮದ ಇತ್ಯಾದಿ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಂತಲೇ ಹೇಳಬಹುದು. ಈ ಕೊತ್ತಂಬರಿ ಬೀಜ ಐರನ್ ಮತ್ತು ವಿಟಮಿನ್ಗಳ ಕಾರಣ ಕೂದಲು ಬಲವಾಗಿರಿಸಲು ಸಹಾಯ ಮಾಡುತ್ತದೆ. ಕೂದಲ ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೆ ಮೂತ್ರಪಿಂಡಗಳ ಆರೋಗ್ಯಕ್ಕೂ ತುಂಬಾ ಒಳಿತಾಗಿದೆ. ಈ ಕೊತ್ತಂಬರಿ ಬೀಜ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ದೇಹ ಡಿಟಾಕ್ಸ್ ಆಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ವಿಟಮಿನ್ ಮತ್ತು ಖನಿಜಾಂಶಗಳಿಂದ ದೇಹದ ಇಮ್ಯುನಿಟಿ ಹೆಚ್ಚಿಸಲು ಸಹಾಯಕವಾಗಿದೆ. ಇಲ್ಲಿಯವರೆಗೂ ಕೊತ್ತಂಬರಿ ಬೀಜ ಅಥವಾ ಧನಿಯಾವನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನೋಡ್ಕೊಂಡ್ವಿ. ಇವಾಗ ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋದಾದರೆ, ರಾತ್ರಿ ನೀರಲ್ಲಿ 1 ಚಮಚ ಕೊತ್ತಂಬರಿ ಬೀಜವನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಸೋಸಿ ಕುಡಿಯುವುದು ಒಳ್ಳೆಯದು. ಅಥವಾ ಚಹಾ ಥರ ಕುದಿಸಿ ಕೂಡ ಕುಡಿಯಬಹುದು. ಹಾಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಿಯಮಿತವಾಗಿ ಸೇವಿಸುವುದು ಕೂಡ ಒಳ್ಳೆಯದು. ಇಲ್ಲಿಯವರೆಗೂ ಕೊತ್ತಂಬರಿ ಬೀಜದಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳು ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಕೊತ್ತಂಬರಿ ಬೀಜವನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು ನೋಡೋದಾದರೆ, ಯಾವುದೇ ಒಂದು ಆಹಾರವನ್ನು ಅತಿಯಾಗಿ ಸೇವಿಸಬಾರದು. ಮಿತವಾಗಿ ಸೇವಿಸಿದರೆ ಮಾತ್ರ ಉತ್ತಮ ಫಲಿತಾಂಶ ಸಿಗುವುದು.
ಅತಿಯಾದರೆ ಅಮೃತವು ವಿಷ ಅನ್ನೋ ಗಾದೆ ಮಾತು ನೀವು ಕೇಳಿರಬಹುದು. ಕೊತ್ತಂಬರಿ ಬೀಜವನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸಿದಾಗ ರಕ್ತದೊತ್ತಡವು ತುಂಬ ಕಡಿಮೆಯಾಗುವ ಅಪಾಯವಿರುತ್ತದೆ. ಇನ್ನು ಕೆಲವರಿಗಂತೂ ಚರ್ಮದ ತುರಿಕೆ, ಉಸಿರಾಟದ ತೊಂದರೆ ಅಥವಾ ತುಟಿ ಮತ್ತು ನಾಲಿಗೆ ಊತದಂತಹ ಅಲರ್ಜಿಗಳ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹಾಗೆ ಕೊತ್ತಂಬರಿ ಬೀಜವನ್ನು ಅತಿಯಾಗಿ ಸೇವಿಸುವುದರಿಂದ ಹೊಟ್ಟೆನೋವು, ಗ್ಯಾಸ್ಟ್ರಿಕ್ ಅಥವಾ ಭೇದಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತದೆ. ಮತ್ತು ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅಲರ್ಜಿ ಇರುವವರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಕೊತ್ತಂಬರಿ ಬೀಜವನ್ನು ಮಿತಿಯಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗೋ ಲಾಭಗಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.